ನಮಸ್ಕಾರ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಇರುತ್ತೆ, ಬೇಸಿಗೆನಲ್ಲಿ ಬಿಸಿಲು ಸುಡುತ್ತೆ. ಪ್ರಕೃತಿನೇ ಟೈಮ್ ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ನಾವು ರಾತ್ರಿ 8 ಗಂಟೆಗೆ ಬರೋ ಕೆಲ್ಸನ ಮಾಡದೇ ಇರಕ್ಕಾಗತ್ತಾ? ನಾವು ಬಂದಾಯ್ತು, ನಗೆ ಬುತ್ತಿ ತಂದಾಯ್ತು. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಈ ಮಜವಾದ ಸಂಚಿಕೆಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಜಿ, ವೆಲ್ಕಮ್ ಟು ದ ಶೋ. Thank you, sir. Rachi, welcome to the show. Thank you so much. All the best. ಹಾಗಿದ್ರೆ ಇನ್ಯಾಕ್ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನ ನೋಡ್ಕೊಂಡು ಬಂದ್ಬಿಡೋಣ. ದುಡ್ಡು ದುಡ್ಡು ದುಡ್ಡು, ಅಬ್ಬಬ್ಬಬ್ಬಬ್ಬಬ್ಬಾ, ದುಡ್ಡು ಅನ್ನೋ ಈ ಒಂದು 2 ಅಕ್ಷರ ಅದ್ ಎಷ್ಟು ಆಟ ಆಡ್ಸತ್ತಲ್ಲ. ಫ್ರೆಂಡ್ಶಿಪ್ ದೇವ್ರಿದ್ದಂಗೆ ಅಂತ ಹೇಳ್ತಿದ್ದ ಈ ಬ್ಯಾಚುಲರ್ಸ್ಗೂನು ಈ ಮನಿ ಮಾಯೆ ಸುಮ್ನೆ ಬಿಟ್ಟಿಲ್ಲ ಅಂತೀನಿ. ನೋಡಿ ಬೇಕಿದ್ರೆ. ನಾನೇ ಕಳಮಂಗ್ಯ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನನ್ನ ಹೆಸರು ಡಿ ರಾಜ್ ಅಂತ. ಎಲ್ಲರೂ ಪ್ರೀತಿಯಿಂದ ಇತ್ತೀಚೆಗೆ ಧರ್ಮರಾಜ್ ಅಂತ ಕರೀತಾ ಇದಾರೆ. ನಮಸ್ತೆ ಮೇಡಮ್, ನನ್ನ ಹೆಸರು ಬಿ ರಾಜ್, ಎಲ್ಲರೂ ಬಸವರಾಜ್ ಅಂತ ಕರೀತಾರೆ. ನಮಸ್ತೆ ಮೇಡಮ್, ನನ್ನ ಹೆಸರು ಎಲ್ ರಾಜ್. ಎಲ್ಲಂದ್ರೆ ಲವ್ ಲ್ಯಾಗ್ ರಾಜ್ ಅಂತ. ಲವ್ ರಾಜ್ ಅಂತ ಹೇಳಕ್ ಹೋಗಿದ್ದೆ. ನಾನ್ ಸಿ ರಾಜ್ ಅನ್ಕೊಂಡೆ. ಸಿ ಅಂದ್ರೆ ಮೇಡಮ್ ಅದೇ ನಾವ್ 3 ಜನ ಪ್ರಾಣ ಸ್ನೇಹಿತರು ಮೇಡಮ್. ನನ್ನ ಬಾರ ಇವನು ಹೊರ್ತಾನೆ, ಇವನ್ ಬಾರ ನಾನು ಹೊರ್ತೀನಿ, ಇವ್ರಿಬ್ರು ಬಾರ ನಾ ಹೊರ್ತೀನಿ. ಇದುವರೆಗೂ 3 ವರ್ಷದಲ್ಲಿ ಒಂದ್ಸರಿ ನಾವು ಕಿತ್ತಾಡೇ ಇಲ್ಲ, ಜಗಳ ಆಡೇ ಇಲ್ಲ ಮೇಡಮ್. ಬಾತ್ರೂಮ್ ನಾನು ಅಡಿಗೆ ಮನೆಗೆ ಹೋಗ್ತೀನಿ. ಅಲ್ಲಿ ಹೋಗಿ ಮಾಡ್ತೀಯಾ? ಅಡಿಗೆ ಮಾಡ್ತೀನಿ ಕಣ. ಓ ಮೈ ಗಾಡ್, ನೀನ್ ಅಡಿಗೆ ಮಾಡ್ತೀಯಾ? ಹಾ ಸರಿ. ಖಾರ ಒಂಚೂರು ಕಮ್ಮಿ ಹಾಕು, ಉಪ್ಪು ಒಂಚೂರು ಜಾಸ್ತಿ ಹಾಕು. ಏನ್ ಹಾಕ್ಬೇಕು ಅಂತ ನಾನು ಸರಿಯಾಗಿ ಹಾಕ್ತೀನಿ, ನೀನ್ ಅಲ್ಲಿ ಏನ್ ಹಾಕ್ತದೆ ಅದನ್ನ ಫಸ್ಟ್ ಹಾಕು. ಅಲ್ಲಿವರೆಗೂ ನಾ ಜಿಮ್ ಮಾಡ್ತಿರ್ತೀನಪ್ಪ. 20 ಏನ್ ಆಟ ಸಾಮಾನು ಮನೇಲಿ ಇಟ್ಕೊಂಡು ಆಟ ಆಡ್ಕೊಂಡು ಜಿಮ್ ಐಟಮ್ ಕಣ. ಸುಮ್ ಕುತ್ಕೊಳ್ಳಲೆ. ತಿಂಡಿ ರೆಡಿ ಆಗಿದೆ, ತಿಂಡಿ ತಿನ್ನೋಣ. ಅವ್ನು ಡಿರಾಜ್ ಅಲ್ಲಿ? ಅವನಿನ್ನು ಬಾತ್ರೂಮ್ ಅಲ್ಲಿ ಇದ್ದಾನೆ. ಇಷ್ಟೊತ್ತಾದ್ರೂ ಬಂದಿಲ್ವಾ? ಏ ಡಿರಾಜ್, ತಿಂಡಿ ರೆಡಿ ಆಗಿದೆ, ಅಲ್ಲೇನ್ ತಿನ್ನಕ್ ಹೋಗ್ಬೇಡ, ಇಲ್ಲಿಗೆ ಬಾ. ಮಗ ಏನ್ ಮಾಡಿದೀಯ ಮಗ? ಏನದು? ಬಿಸಿ ಬಿಸಿ ಬೇಳೆ ಬಾತ್. ಬಿಸಿ ಬೇಳೆ ಬಾತ್. ಇದೇನಾಯ್ತು? ಇದು ಬೇಳೆ ಏನ ಬಾತ್. ಮುಟ್ ನೋಡು, ಬಿಸಿ ಇದೆಯಾ? ಬಿಸಿ ಬೇಳೆ ಬಾತ್ ತಗೊಳ. ನಿನ್ನೆ ಬಿಸಿ ಬೆಳಗ್ಗೆ ನಂದು ಸಲ ತೊಳ ಮಗ. ನಮ್ಮ ಮನೆ ಒಂಥರ ಬಿಗ್ ಬಾಸ್ ಇದ್ದಂಗೆ ಕಣ. ಅವನ್ ಯಾರು ಹೇಳೋನು? ಯಾರು? ಇವನು ಸೈನ್ ಶೆಟ್ಟಿ ಕಂಡಂಗ್ ಕಾಣ್ತಾನೆ. ನಾನೇನ್ ಕಾಣ್ತೀನಿ? ನೀನು ರಾಜ ತಾಳಿಕೋಟೆ. ಮಗ ನೀನೇನ್ ಕಾಣ್ತೀಯ? ಚೈತ್ರ ಕೊಟ್ಟೂರ್. ಚೈತ್ರ ಕೊಟ್ಟರಂತೆ ಕಣ. ಲೋ ಬಿರಾಜ್, ಈ ಪ್ರಪಂಚದಲ್ಲಿ ಬಹಳ ತುಳಿಸ್ಕೊಂಡ್ರೆ ಕಣ ಬೆಳೆಯೋದು. ಹೌದಾ? ಹಾ. ಯಾರು? ಅಲ್ಲಿ ನೋಡೋ ಗುರು ಸರ್ನ ಎಷ್ಟು ತುಳಿಸ್ಕೊಂಡಿದ್ದಾರೆ ನೋಡು. ಅವ್ರ ಶರ್ಟ್ ನೋಡು, ಅದಕ್ಕೆ ಕಣ ಅವ್ರು ಬೆಳೆದಿರೋದು. ನನಗೂ ತುಳಿಯ. ಮಂಜ ನಿಂದು ನಿಂಗರಾಜ್ ಇದು 2 ಪಾದ ಇದೆಯೋ ನೀ? ನಂಗೂ ತುಳಿಯ. ಯಾಕೆ ನೀನು ಬೆಳಿತಿ ಅಂತನಾ? ಮಗ ಹೋಗ, ಬೇಗ ಫ್ರೆಶ್ ಆಗ. ಮಗ ತಿಂಡಿ ಆಯ್ತು, ಹೋಗಿ ಬ್ರಷ್ ಮಾಡಿ ಬರ್ತೀನಿ. ಮಗ ನಾನು ಬಾತ್ರೂಮ್ ಹೋಗಿ ಬರ್ತೀನಿ. ಈಗ ತಾನೇ ಹೋಗಿದ್ದೆ. ಲೇ, ನಮ್ಮಂತ ಗಂಡಸರಿಗೆ ಬಾತ್ರೂಮ್ ಕಣ ಆಸ್ರೆ. 1 hour ಬಿಟ್ಟು ಹೋಗು. ಅದೇ ನಾನು ಹೇಳಿ ಕೇಳಿ ಬರ್ತೇನೋ. ಜೇನ್ ಮಗ ಬೆಳಗ್ಗೆ ಬಾಯಲ್ಲಿ ಬ್ರಷ್ ಇಟ್ಕೊ ಬರ್ತಿದ್ಯಾ? ನೀನಲ್ಲಿ ಇಟ್ಕತೀಯ?
ನಾವ್ ಬೆಟ್ ಇಟ್ಕೋತೀನಿ ಅಲ್ಲುಜ್ಜಕ್ಕೆ ಬೆಟ್ ಇಟ್ಕೋತೀನಿ ಅಂದೆ ಎಲ್ಗೋಗ್ತಾ ಇದ್ಯಾ ಬಾತ್ರೂಮ್ಗೆ ಬಾತ್ರೂಮ್ಗೆ ಹೋಗೋದು ಬಿಟ್ಟು ಮೊದ್ಲು ಕೆಲಸ ಹುಡುಕ್ ಹೋಗು. ಅವಂದಿರ್ಲಿ ಮಗ, ನೀನ್ ಇಂಟರ್ವ್ಯೂ ಹೋಗಿದ್ದಲ್ಲ, ಏನಾಯ್ತು? ಅದು ಇಂಟರ್ವ್ಯೂಗೆ ಹೋಗಿದ್ದೆ ಮಗ. ಗಡಿಯಾರ ತೋರಿಸಿ ಎಷ್ಟು ಗಂಟೆ ಆಗಿದೆ ಅಂತ ಹೇಳಿದ್ರು. 12 ಗಂಟೆ ಅಂತ ಹೇಳಿದೆ, ಮನೆ ಕಳಿಸ್ಬಿಟ್ರು. ಕರೆಕ್ಟ್ ಟೈಮ್ ಹೇಳಿದ್ರೆ ಮನೆಗೆ ಯಾಕೋ ಕಳಿಸ್ತಾರೆ? ಇಂಟರ್ವ್ಯೂ 10 ಗಂಟೆಗಿತ್ತು. ಸರ್ ಏನಾಯ್ತು? ನಂದು ಫೈನಲ್ ರೌಂಡಿಗೆ ಮಗ ಇಬ್ರು ಸೆಲೆಕ್ಟ್ ಆಗ್ಬಿಟ್ಟಿದ್ವಿ. ಇಬ್ರಲ್ಲಿ ಒಬ್ರಿಗೆ ಮಾತ್ರ ಜಾಬ್ ಸಿಗುತ್ತೆ, ಯಾರು ತ್ಯಾಗ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಒಂಚೂರು ಸೆಂಟಿಮೆಂಟಲ್ ವರ್ಕೌಟ್ ಆಗುತ್ತೆ ಅಂತ ನಾನೇ ತ್ಯಾಗ ಮಾಡ್ತೀನಿ ಅಂತಂದೆ. ಮುಚ್ಕೊಂಡು ಮನೆಗೆ ಹೋಗಂದ್ರು. ಯಾಕೆ? ಅಲ್ಲ, ಕೆಲಸ ಕೊಡಕ್ಕಿಂತ ಮುಂಚೆನೆ ಇಷ್ಟೊಂದು ಲೇಜಿ ಇದೆಯಲ್ಲ, ಕೊಟ್ಮೇಲೆ ಎಷ್ಟು ಲೇಜಿ ಆಗ್ತೀಯ ಅಂತ. ನಮ್ದು ಇಲ್ಲಿ ಇವಂದ ಏನಾಯ್ತು? ನಿನ್ ಜಾಬ್ ಏನಾಯ್ತು? ಇನ್ನೇನ್ ಇಂಟರ್ವ್ಯೂ ಒಳಕ್ ಹೋಗ್ಬೇಕು ಮಗ, ಬಾತ್ರೂಮ್ ಒಳಕ್ ಹೊಂಟದೆ, ಕಳಿಸ್ಬಿಟ್ರು. ಸರಿ ಬಿಡು ಮಗ, ಈ ಬ್ಯಾಚುಲರ್ಸ್ಗೆ ₹1 ಇರಲ್ಲ ಮೇಡಮ್. ಬಹಳ ಬೋರ್, ₹1 ದುಡ್ಡು ಸಿಗಲ್ಲ. ಮತ್ತೆ ಕುಡಿಯಕ್ ಹೆಂಗ್ ಸಿಗುತ್ತೋ? ಕುಡಿಯಕ್ ಮಾತ್ರ ಅದ್ ಹೆಂಗೋ ಗೊತ್ತಿಲ್ಲ ಮೇಡಮ್, ಎಲ್ಲಿಂದನೋ ದುಡ್ಡು ಸಿಕ್ಕೇ ಸಿಗುತ್ತೆ. ಅದ್ರಲ್ಲೂ ಫ್ರೆಂಡ್ಸ್ ಅಂತೂ ಪಕ್ಕ ಕೊಡಿಸ್ತಾರೆ. ಹೌದು ಕಣ. ಏನ್ ಟ್ಯಾಲೆಂಟ್ ಏನು. ಹಲೋ, ಹೌದಾ? ಅಯ್ಯೋ ಶಿವನೇ. ಮಗ ಏನಾಯ್ತು? ನಮ್ಮತ್ತೆ ತೀರ್ಕೊಂಡ್ರಂತೆ ಕಣ. ಹೌದಾ? ಪಾಪ ಬಾಳ ಬಡತನದಿಂದ ಬೆಳೆದಿದ್ರು, ನಮ್ಮನ್ನೆಲ್ಲ ಹಂಗೆ ಸಾಕಿದ್ರು ಕಣ. ಮತ್ತ ಅವ್ರ ಜೀವನ ಹೆಂಗೋ? ಇನ್ಸೂರೆನ್ಸ್ ಮಾಡಿಸಿದ್ರು, 50 ಲಕ್ಷ ಬಂತಂತೆ, ಅದ್ರಲ್ಲೇ ಜೀವನ ಮಾಡ್ತಾ ಇದಾರೆ ಕಣ. ಇನ್ಶೂರೆನ್ಸ್ ಮಾಡಿಸಿದ್ರೆ ಹಿಂಗೆಲ್ಲ ಬದುಕ್ಬೋದ ಮಗ? ಹೌದು, ಮಾಡಿಸಿದ್ರೆ ಅಷ್ಟೇ ಬದುಕ್ಬೋದು ಮಗ. ನಮ್ಮ ಅಪ್ಪಾಜಿ ನನ್ನ ಹೆಸರಲ್ಲಿ 50 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸಿದ್ದಾರೆ. ಇವನ್ ಮಕ ನೋಡು, ₹1 ದುಡ್ಡಿಲ್ಲ, 50 ಲಕ್ಷ ಇನ್ಸೂರೆನ್ಸ್ ಮಾಡ್ತಾರಂತೆ. ನಿಜವಾಗ್ಲು ಕಣ? ಸುಮ್ನೆ ನೋಡಿಲ್ಲ ಬಾಂಡ್ ಪೇಪರ್. ನಿಜವಾಗ್ಲೂ 50 ಲಕ್ಷ ಮಾಡಿಸಿದ್ದಾರೆ ಕಣ. ನೀನ ಪುಣ್ಯವಂತ ಕಣ. ಈಗ ಅದು ಬೇಕು ಅಂದ್ರೆ ಏನ್ ಮಾಡ್ಬೇಕ? ನೀ ಸಾಯ್ಬೇಕು. ಏನೋ ಮಾತಾಡ್ತಾ ಇದೀಯಾ? ಪುಡ್ಕೋಶ 50 ಲಕ್ಷಕ್ಕೆ ಇವ್ನು ಸಾಯಿಸ್ತಾರೇನೋ? ಸತ್ತೋಗ ಮಗ, ಸತ್ತೋಗ ಮಗ, ಸತ್ತೋಗ ಮಗ. ಸಾಯಲ್ಲ, ಸಾಯೋ ತರ ನಾಟಕ ಆಡೋಣ. ಪಕ್ಕ 50 ಲಕ್ಷ. ಸೂಪರ್ ಮಗ, ಮಲ್ಕೊಂಗದೆ. ಏನ್ ಮಾತಾಡ್ತಿದ್ಯೋ? ಇರೋ, ಈಗ ಇನ್ಸೂರೆನ್ಸ್ ಅನ್ನು ಫೋನ್ ಮಾಡ್ತೀನಿ ನೋಡೀಗ. ಲೇ ಬೇಡ ಕಣೋ, ಹೇಳದ್ ಮಾತ್ ಕೇಳೋ. ಲೇ ಬೇಡ ಕಣೋ, ನನ್ ಮಾತ್ ಕೇಳೋ. ಸುಮ್ನೆ 50 ಲಕ್ಷ ಯಾರಿಗೆ ಸಿಗುತ್ತೆ? ಅದನ್ನ ಸೇಮ್ ಎಣದ್ ಕಳೆ ಎದ್ದು ಕಾಣ್ತದೆ ಕಣ. ಇರು ಇರು ಇರು, ಇನ್ನು ಅವನಿಗೆ ಫೋನ್ ಮಾಡ್ಬೇಕಲ್ಲ. ಮಾಡು. ಹಲೋ, ಅಲ್ಲ ಇನ್ಸೂರೆನ್ಸ್ ಅಷ್ಟೇ ಅಷ್ಟೇ, ಸಾಂಗ್ ಬಾ ಬಾ ಬಾ. ಅಷ್ಟೇನಾ ಸಾಂಗು? ಒಳ್ಳೆ ಸಾವು ಬರಲ್ಲ ನಿಂಗೆ. ಅಲ್ಲ ಅಷ್ಟೇ ಅಷ್ಟೇ ಬರ್ಲಿ ಸರ್. ಸರ್ ಸರ್, ನಮ್ಮ ಫ್ರೆಂಡ್ ತೀರೋಗ್ಬಿಟ್ಟವನ ಸರ್. ದುಡ್ಡು ಕೊಡಿ ಸರ್, ಕ್ಯಾಶ್ ಕೊಡ್ತೀರಾ ಚೆಕ್ ಕೊಡ್ತೀರಾ ಸರ್? ಚೆಕ್ ಕ್ಯಾಶ್ ಹೇಳಿ ಸರ್. ಫಸ್ಟ್ ಒಂದು ನಮಸ್ಕಾರ ಹೇಳಪ್ಪ, ಆ ಸಂಸ್ಕಾರ ಕಲಿಯ. ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ ಸರ್. ನಿಂಗೆಲ್ಲ ಮಲ್ಕಳ. ನಮಸ್ಕಾರ ಹೇಳ್ತಾನ. ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಿ ನೀವು. ಅಲ್ಲಿಂದ ಜರ್ನಿ ಮಾಡ್ಕೊಂಡ್ ಬಂದ್ರಲ್ಲ, ಸಾಂಗ್ ಮದ್ಮಧ್ಯೆ ಕಟ್ಟಾಗಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಿ. ನಾನು ಮಾತಾಡಿ ಬಂದಾಗಿಂದ ಕನ್ಫ್ಯೂಸ್ ಮಾಡಿಸ್ತವ್ರು ನಂಗೆ. ಏನ್ ನಿನ್ ಹೆಸರೇನ? ಸರ್, ಡಿ ರಾಜ್ ಅಂತ ಸರ್. ಹಂಗಂದ್ರೇನ? ಧರ್ಮರಾಜ್ ಅಂತ ಸರ್. ಏನ್ ಧರ್ಮ ಕೊಟ್ಟಿದ್ಯಾ? ಅಪ್ಪ ಅಮ್ಮಗೆ ಸರ್. ನನ್ನ ಮಗನೇ ಹೆಂಗಪ್ಪ ಸತ್ತ? ದುಡ್ಡು ಕೊಡ್ತೀವಿ ಸರ್ ಫಸ್ಟ್. ನನ್ನ ಮಗ ನಾನ್ ಸಿಕ್ಕಲ್ಲಿ ರೂಪಾಯಿ ಮೇಲೆ ನಮ್ಮ ಮಕ್ಕಳ ಇದನ್ನ ನಾನು ನಂಬೇಕಾ? ಇವನು ಸತ್ತಿರೋದ್ನ ನಾನು ನಂಬೇಕೇನಾ? ಚೆಕ್ ಮಾಡ್ದೆ ನಾನು 1 ನಯ ಪೈಸನು ಬಿಚ್ಚಲ್ಲ. ನೀನು ಮೋಸನ ಅವ್ರಿಗೆ ಮಾಡ್ಬೋದು, ನನಗ್ ಮಾಡಕ್ ಆಗಲ್ಲ. ಇಲ್ಲ ಸರ್, ಇರಲ್ಲ ಮಾಡ್ತೀನಿ ನನ್ನ ಮಕ್ಕಳ. ಏನು ಬಡ್ಕತಾನೆ ಇಲ್ವಲ್ಲ? ಮತ್ತೆ ತನ್ನ ಕಿವಿಗೆ ಹಾಕಬೇಕಲ್ಲ
ಸತ್ತಬಿಟ್ಟವನೆ ಸಾ ಈಗ ನೋಡ್ತೀನಿ ನೋಡ್ತೀನಿ ಅಂತ ನೋಡ್ತೀನಿ ಹೆಂಗಾರು ಮಾಡಿ ದುಡ್ಡು ಕೊಡ್ತಿ ದುಡ್ಡು ಕೊಡ್ತಿ ಅಯ್ಯೋ ನನ್ನ ಮಕ್ಕಳ ನಿಮ್ಗೆ ಏನ್ ತಕೊಂಡ್ ಹೊಡಿಬೇಕು ಹೋಗಿ ತುಂಬಾ ಹೊತ್ತಾಗಿದೆ ಕಣ ಕ್ಯಾಶ್ ಕೊಡ್ತೀರ ಚೆಕ್ ಕೊಡ್ತೀರ ಹೇಳಿ ಸರ್ 50 ಲಕ್ಷ ನಾಯಿ ನನ್ ಮಗನೇ ಆಮೇಲೆ ಅವ್ನ್ ಸವಾಸನ ಮಾಡ್ತಾ ಇದ್ರೆ ಚೆಕ್ ನಾಡಿ ಮಿಡಿತ ಹಿಡ್ಕೊಂಡ್ ಚೆಕ್ ನಾಡಿ ಬಿಡ್ತೇನೆ ಬೇಡ ಸರ್ ಸುತ್ತಬಿಟ್ಟವನೆ ನೀ ಅಂತ ನನ್ ಮಗ ಅಂತ ಇಡೀ ಸ್ಟುಡಿಯೋಗೆ ಗೊತ್ತು ಹಿಡ್ಕೊಳ್ಳಿ ಸರ್ ಹಿಡ್ಕೊಳ್ಳಿ ಸರ್ ಏನಿದೆ ಇಷ್ಟೊಂದು ಮೆತ್ತಿಗಿದೆ ಕೊಡಿ ಸರ್ ದುಡ್ಡು ಕೊಡಿ ಸರ್ ಸಾಕು ಕೈ ಎತ್ತಿ ಸಾಕು ನಾ ಕೈನೇ ಕೈನೇ ಆಯ್ತು ಬಿಡು ಸತ್ಯ ಹೋಗ್ಬಿಟ್ಟವನಲ್ಲ ಸರ್ ಫಸ್ಟ್ ದುಡ್ಡು ಕೊಡಿ ಸರ್ ದುಡ್ಡಂಗೆಲ್ಲ ಕೊಡಕ್ಕಾಗಲ್ಲ ಲ್ಯಾಕ್ ಮಂಜು ಅವ್ರೆ ಡೆತ್ ಸರ್ಟಿಫಿಕೇಟ್ ಬೇಕಪ್ಪ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬಾ ಆಮೇಲೆ ದುಡ್ಡು ಕೊಡ್ತೀನಿ ನಿಂಗೆ ಸರ್ ವಾಟ್ಸಪ್ ಅಲ್ಲಿ ಕಳ್ಸಿದ್ದೀನಿ ನೋಡಿ ಓ ಕರೆಕ್ಟ್ ಕಣ ಸರ್ ಕ್ಯಾಶ್ ಸರ್ ದುಡ್ಡನ್ನ ವಾಟ್ಸಪ್ ಅಲ್ಲೇ ಕಳ್ಸಿದೀನಿ ಸರ್ ನನ್ನ ಮಗನೇ ಸರ್ಟಿಫಿಕೇಟ್ ನ ಕೊಡು ಮುಚ್ಕೊಂಡು ಆಮೇಲೆ ದುಡ್ಡು ಕೊಡ್ತೀನಿ ನಡಿ ಸರ್ ಹಂಗೆ ಕೊಟ್ಬಿಡ್ತೀನಿ ಬಾಯ್ ನಡೀರಿ ಸರ್ ಮಗ ನಿನ್ಗೆ ರೋಡಲ್ಲಿ 50 ಲಕ್ಷ ರೂಪಾಯಿ ಸಿಕ್ಕರೆ ಏನ್ ಮಾಡ್ತೀಯ? ತೆಗೆದು ಮೋರಿಗೆ ಎಸ್ಬಿಡ್ತೀನಿ ಮಗ. ಹೇಯ್ ದುಡ್ಡು ಯಾರಾದ್ರೂ ಮೋರಿಗೆ ಎಸಿತಾರೇನ? ದುಡ್ಡು ಯಾರಾದ್ರೂ ಮತ್ತೆ ರೋಡಲ್ಲಿ ಎಸ್ಬಿಟ್ಟು ಹೋಗ್ತಾನ ಮಗ. ಈ 50 ಲಕ್ಷ ರೂಪಾಯಿ ಬಂದ್ರೆ ಏನ್ ಮಾಡೋಣ? ಮಜಾ ಮಾಡೋಣ ಮಗ. ಬೇಡ ಕಣ. ಯಾಕೆ? ಮಜಾ ಭಾರತ ಮಾಡೋಣ. ಯಾರೋ ಇವರು ಬಸರಂದಿಗಳು ಅವ್ರು ನೋಡ್ತಾ ಇದ್ರೆ ಗಂಡ ಯಾರು ಹೆಣ್ಣು ಯಾರು ಅಂತ ಗೊತ್ತೇ ಆಗ್ತಿಲ್ಲ. ಚೆಕ್ ಮಾಡ್ತೀನಿ ಅಲ್ಲ ಹೆಸರು ಕೂಗ್ ಚೆಕ್ ಮಾಡ್ತೀನಿ ಇರಪ್ಪ ಅಂದೆ. ಎಲ್ರಾಜ್ ಡಾರ್ಲಿಂಗ್ ಒಳಗಡೆ ಹೋಗಿ ಫ್ರೆಶ್ ಆಗು. ಡಿಯರ್ ಏನಂದೆ? ಡಿಯರ್. ಅಮ್ಮಯ್ಯ ಡಿಯರ್ ಎತ್ತಾನೆ. ನಾನು ಫ್ರೆಶ್ ಆಗೇ ಇದ್ದೀನಿ. ಮಾರ್ನಿಂಗ್ ಫ್ರೆಶ್ ಆದೆ. ಏನಂದೆ? ಮಾರ್ನಿಂಗ್ ಫ್ರೆಶ್ ಆದೆ ಅಂದೆ. ನಾಮ್ ಫ್ರೆಶ್ ಅಲ್ವಲ್ಲ, ನೀನು ಹೋಗಿ ಫ್ರೆಶ್ ಆಗು. ಮಗ ಇವ್ರ ಮಾತು ಕೇಳ್ತಿದ್ರೆ ನಾವೇ ರಿಫ್ರೆಶ್ ಆಗ್ಬೇಕನ್ನಿಸ್ತಿದೆ. ಯಾರೋ ಇವಳು ನನ್ ಲವರ್. ನನಗೆ ಗೊತ್ತಿಲ್ದಂಗೆ ಯಾವಾಗ್ಲೂ ಸುಮಾರು ವರ್ಷದಿಂದ ಲವ್ ಮಾಡ್ತದೆ. ಅವಾಗ ದುಡ್ಡಿರ್ಲಿಲ್ಲ, ಇವಾಗ ದುಡ್ಡಿದೆ, ಅದಕ್ಕೆ ಕರ್ಕ ಬಂದಿದ್ದೀನಿ ಮದುವೆ ಆಗಕ್ಕೆ. ಸರಿ ನಾನ್ ದುಡ್ಡು ಕೊಡು. ಯಾವ ದುಡ್ಡು? ಪಾಲಿಸಿ ದುಡ್ಡು ಕಣ. ಯಾವ ದುಡ್ಡು ಇಲ್ಲ, ಏನು ಇಲ್ಲ. ನಾನ್ ದುಡ್ಡು ನನಗೆ ಬೇಕು ಕಣ. ಹಲೋ, ಎಲ್ರು ಸೇರ್ತಾರೆ ನಾಟಕ ಆಡಿದ್ದು. ನನ್ ಪಾಲ್ ನಾನು ತಗೊಂಡಿದ್ದೀನಿ. ಹಲೋ, ಇದು ಬಾರಿ ಮೋಸ ಮಾಡ್ತಿದ್ಯಾ ಕಣ. ನಾನು ಯಾರಿಗೂ ಕೊಡಲ್ಲ ಕಣ. ಏಯ್ ಬೇಡ, ಈ ತರ ಫ್ರೆಂಡ್ಶಿಪ್ ಅಲ್ಲಿ ದುಡ್ಡಿನ ವ್ಯವಹಾರ ಬರಬಾರ್ದು. ದುಡ್ಡಿನಿದ್ರೆ ದುನಿಯಾ ಕಣ, ನಾನು ಯಾವನ್ಗೂ ಕೊಡಲ್ಲ. ದುಡ್ಡು ಬೇಕು ಕಣ. ನೀನೇನಾದ್ರು ಜಾಸ್ತಿ ಮಾತಾಡಿದ್ರೆ ನೀನ್ ಬದುಕಿದ್ಯಾ ಅಂತ ಇನ್ಶೂರೆನ್ಸ್ ಹಾಕೊಟ್ಬಿಡ್ತೀನಿ. ಧೀರಾಜ್, ಈ ಎಲ್ರಾಜ್ ಯಾಕೋ ಈಗ ಆ ದುಡ್ಡು ನನಗ್ ಬೇಕಾದ್ರೆ ನಾ ಏನ್ ಮಾಡ್ಬೇಕು? ನಾನು ಹೇಳ್ದಂಗೆ ಕೇಳ್ಬೇಕು. ಆಗಲ್ಲ ಕಣೋ, ನೀನ್ ಹೇಳ್ದಂಗೆಲ್ಲ ಕೇಳಕ್ ಆಗಲ್ಲ ಕಣೋ. ಆಗಲ್ಲ ಅಂದ್ರೆ ದುಡ್ಡಿಲ್ಲ ಅಷ್ಟೇ. ನಾನು ಈ ಮನೆ ಓನರು, ಈಗ ನೀವು ಕೆಲ್ಸಗಾರರು. ಅವಳು ಮುಂದೆ ನಾವು ಕೆಲ್ಸಗಾರ ತರ ಯಾಕೆ ಮಾಡ್ಬೇಕಾ? ಹೌದು. ಏಯ್ ಜಪ್ಪಾಯ ಅಂದ್ರೆ ಮಾಡಲ್ಲ ಕಣ, ಆಗಲ್ಲ ನನ್ನ ಕಲಿ. ಮಾಡ್ತೀನಿ ಮಗ. ರೂಮಿನ ಕರೆಂಟ್ ಬಿಲ್ 3,000 ರೂಪಾಯಿ ಬಂದಿದೆ. ತಗೊಳ. ಲೈಟ್ ಬಿಲ್ 38,000 ಬಂದಿದೆ. ತಗೊಳ. ವಿದ್ಯುತ್ ಬಿಲ್ 40,000 ರೂಪಾಯಿ ಬಂದಿದೆ. ತಗೊಳ. ಇಂಟರ್ನೆಟ್ ಬಿಲ್ 48,000 ಬಂದೈತೆ. ತಗೊಳ. ಇದಕ್ಕೆ ಯಾಕೆ ಬಂದ್ರೆ 7,000 ರೂಪಾಯಿ? ಇಂಟರ್ನೆಟ್ ಎಷ್ಟು ಬಳಸಿದ್ರು 1,000 ರೂಪಾಯಿ ಅಷ್ಟೇ. ನಿಮ್ಗೂ ಗೊತ್ತಾಗೋಯ್ತಾ? ಅದು ಹೋಗ್ಲಿ ಬಿಡು ಮಗ. ಆ ಹುಡುಗಿ ಹೆಸರೇನು? ಮೋನಿಕಾ. ಮೋನಿಕಾ, I love you. ಹಾಡು ಹೇಳಿದ್ರೆ ನಾನು ಹೇಳ್ಬೇಕು. ಹೇಳ್ಕೊ ಮಗ. ಆ ಹುಡುಗಿ ನೋಡೋಕೆ ಸಕ್ಕತ್ತಗವ್ಳೆ. ನಿನ್ ಲವರ್ ಏನೋ? ಹೌದು. ಕರ್ನಾಟಕ ಆಂಧ್ರ ಮಧ್ಯ ಗೆರೆ ಹೇಳ್ದಂಗೆ ಅವಳಲ್ಲೂ